ಇನ್ನು ನನ್ನ ಮಗ ಯಾವ ದುರುದ್ದೇಶದಿಂದ ವಿಡಿಯೋ ಮಾಡಿಲ್ಲ, ಹೋರಾಟಗಾರರು ನೀಡಿದ ಮಾಹಿತಿ ಪ್ರಸಾರ ಮಾಡಿದ್ದೇನೆ ಅಂತ ಟಿವಿ9ಗೆ ಯೂಟ್ಯೂಬರ್ ಅಭಿಷೇಕ್ ತಾಯಿ ಹೇಮಲತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಭಿಷೇಕ್ ಇಂಜಿನಿಯರಿಂಗ್ ಪದವಿ ಮಾಡಿದ್ದಾನೆ. ಎಡಿಟಿಂಗ್ ಫೀಲ್ಡ್ ನಲ್ಲಿ ಆಸಕ್ತಿ ಇದ್ದಿದ್ರಿಂದ ಯೂಟ್ಯೂಬರ್ ಆದ. 2 ವರ್ಷ ಸುಮ್ಮನಿರಿ, ಏನಾದ್ರೂ ಸಾಧನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಈಗ ಆಗ್ತಾ ಇರೋದು ನೋಡ್ತಾ ಇದ್ರೆ ಮನ್ಸಿಗೆ ನೋವಾಗುತ್ತೆ ಅಂತ ಅಭಿಷೇಕ್ ತಾಯಿ ಹೇಮಲತಾ ಹೇಳ್ಕೊಂಡಿದ್ದಾರೆ. ಅವ್ರು ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ. ಮೇಡಮ್, ನಿಮ್ಮ ಮಗನನ್ನ ವಿಚಾರಣೆ ಮಾಡಲಾಗ್ತದೆ. ಈ ಪ್ರಕರಣದಲ್ಲಿ ತಮ್ಮ ಮಗನನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಮೊದಲನೇದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸರ್, ಈ ಪ್ರಕರಣ ಇಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಯಾಕೆಂತಂದರೆ ಇವನು ಯೂಟ್ಯೂಬ್ ಮಾಡಿಕೊಂಡು ಇವನು ಯಾವುದೋ ಒಂದು ಎಲ್ಲೆಲ್ಲಿ ಏನೇನೋ ಸಮಸ್ಯೆಗಳಿದ್ದಾವೆ ಅದನ್ನು ಹುಡಿಕೊಂಡು ಹೋದನೇ ಹೊರತು ಇವನು ಈ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ, ಅವನಿಗೂ ಗೊತ್ತಿರಲಿಲ್ಲ ಸರ್. ಇದು ಮೇಡಮ್, ಈ ಪ್ರಕರಣದ ಅಥವಾ ಅವರು ಯೂಟ್ಯೂಬರ್ ಆಗಿ ಹೋಗುವಾಗ ಅವರು ಅದರಿಂದ ಒಂದು ಅರ್ನಿಂಗ್ಸ್ ಆಗುತ್ತೆ ಅಂತ ಹೋದ್ರು, ಅಥವಾ ಈ ಒಂದು ವಿಚಾರದಲ್ಲಿ ಇಟ್ಕೊಂಡು ಜನರನ್ನ ಜಾಗೃತಿ ಮೂಡಿಸಬೇಕು ಅಂತ ಹೋದ್ರು, ಅಥವಾ ಇವರನ್ನ ಯಾರಾದರೂ ಕರೆಸ್ಕೊಂಡು ನೀನು ವಿಡಿಯೋ ಮಾಡಪ್ಪ ಅಂತೇಳಿ ಈ ರೀತಿಯಾಗಿ ಅವ್ರನ್ನ ಬಳಸ್ಕೊಂಡ್ರು ಅಂತ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಇಲ್ಲ ಸರ್, ಜಾಗೃತಿ ಮೂಡಿಸೋಕ್ಕೆ ಅವನು ಹೋಗಿದ್ದ. ಅವನು ಹೇಳ್ತಿದ್ದೇ ಅದನ್ನೇ, ಇಲ್ಲಿರೋಂಥ ಸತ್ಯಾಸತ್ಯತೆಗಳನ್ನ ನಾನು ಡೈರೆಕ್ಟಾಗಿ ಅವ್ನು ಲೈವ್ ಹೋಗ್ತಾ ಇದ್ದ ಅವನು. ಯಾಕೆಂದರೆ ಅದನ್ನು ಎಡಿಟ್ ಮಾಡಿ ಅದು ಇನ್ನೇನೋ ಒಂದು ಮಾಡಿ ಅವ್ನು ತೋರಿಸೋವಂಥ ಇದು ಮಾಡೋಕ್ಕೆ ಹೋಗ್ತಿಲ್ಲ. ಅಲ್ಲಿ ಏನಿದೆ ನಿಮ್ಗೆ ನೋಡಿರಬೇಕು, ಸುಮಾರು ವಿಡಿಯೋಗಳನ್ನ ಲೈವ್ ಅಲ್ಲಿ ಏನು ನಡೀತಿದೆ ಅನ್ನೋದನ್ನೇ ಅವ್ನು ತೋರಿಸ್ತಾ ಹೋದ. ಅದು ಬಿಟ್ಟರೆ ಅವನಿಗೆ ಯಾರಾದರೂ ಅಂದರೆ ಸತ್ಯತೆಯನ್ನು ಹುಡಿಕೊಂಡು ಹೋದ ಅವನು. ಮೇಡಮ್, ನಾನು ನಿಮ್ಗೆ ಏನು ಕೇಳ್ತೀನಿ ಅಂದರೆ, ಈಗ ನೀವು ಈ ನಡೀತಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಕೂಡ ತಾವು ಗಮನಿಸಿದ್ರಿ. ನಿಮ್ಮ ಮಗನ ವಿಡಿಯೋಗಳನ್ನು ಬಹುಶಃ ನೀವು ನೋಡಿರ್ತೀರಿ. ಇದೆರಡನ್ನು ಗಮನಿಸಿ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಸತ್ಯಾಸತ್ಯತೆ ಬಗ್ಗೆ ಏನಂತ ಅನ್ಸುತ್ತೆ? ಏನು ಅನಿಸುತ್ತೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಸರ್. ಇದು ಆಶ್ಚರ್ಯ ಆಗುತ್ತೆ. ಈಗ ಅವ್ನು ಬಿಟ್ಟಿದ್ದ ವಿಡಿಯೋ ಅವನು ಈ ರೀತಿ ಬಿಂಬಿಸ್ತಾರೆ ಹೊರಗಡೆ ಅಂತ ನನಗೂ ಗೊತ್ತಿರಲಿಲ್ಲ. ನಾವು ಪೇರೆಂಟ್ಸ್ ಆದರೂ ನಮಗೂ ಡೈಜೆಸ್ಟ್ ಮಾಡೋದು ತುಂಬ ಕಷ್ಟ ಇದೆ. ಆ ರೀತಿ ಅವ್ನು ಓದಿದ್ದು ಈ ರೀತಿ ಸಿಗಾಕೊಂಡ್ನಲ್ಲ, ಈ ರೀತಿ ಆಗೋಯ್ತಲ್ಲ, ಏನು ಎಲ್ಲಿ ತಪ್ಪಾಯಿತು, ಯಾರಾದರೂ ಇವನ್ನೇನಾದ್ರು ಬಳಸ್ಕೊಂಬಿಟ್ರಾ ಏನು ಅನ್ನೋದು ನಮಗೆ ಒಂದು ಸ್ವಲ್ಪ ಆತಂಕ ಆಗ್ತಿತ್ತು. ಬಟ್ ಅವ್ನು ಹೇಳ್ತಾನೆ, ಇಲ್ಲ ಮ್ಯಾಮ್, ನಾನು ಯಾವುದೂ ರೀತಿ ಇದು ಮಾಡ್ಕೊಂಡಿಲ್ಲ, ನಾನು ಏನಿದೆ ಅದನ್ನು ನಾನು ಇದು ಮಾಡಿದ್ದೀನಿ. ನಾನು ಈಗಲೂ ಕೂಡ ಮಾಹಿತಿಗೆ ಕರೆದಾಗ SIT ಅವ್ರು ಕರೆದಾಗಲೂ ಕೂಡ ನಾನು ಮಾಹಿತಿಗಳನ್ನೆಲ್ಲನೂ ತೊಗೊಂಡೋಗಿ ನಾನು ಸಬ್ಮಿಟ್ ಮಾಡಿದ್ದೀನಿ. ಪೇರೆಂಟ್ಸ್ ಆಗಿ ನೀವು ಕೂಡ ನೂರಾರು ಕನಸು ಕಂಡಿರ್ತೀರಿ ಮಕ್ಕಳ ಫ್ಯೂಚರ್ ಬಗ್ಗೆ. ಎಲ್ಲೋ ಒಂದು ಕಡೆ ಈ ರೀತಿ ಎಲ್ಲ ಬೆಳವಣಿಗೆಗಳಾದಾಗ ನಿಮಗೂ ಎಲ್ಲೋ ಒಂದು ಕಡೆ ಸಾಕಷ್ಟು ನೋವಾಗುತ್ತೆ. ನೋವು ಅನ್ನೋದಕ್ಕಿಂತ ಭಾಳ ನೋವಾಗಿದೆ ಸರ್. ಅದನ್ನು ನಾವು ಹೇಳೋಕ್ಕಾಗ್ತಾ ಇಲ್ಲ. ಅದು ನಾವು 2 ದಿವಸದಿಂದ ತುಂಬ ಮಾಧ್ಯಮದ ಮುಂದೆ ಕೂತಾಗ ನಮಗೆ ಭಾಳ ಬೇಜಾರಾಯಿತು. ಏಕೆಂದರೆ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಲಿ ಅಂತೇಳಿ ನಾವು ವಿದ್ಯಾಭ್ಯಾಸ ಕೊಡಿಸಿದ್ದೀವಿ ಸರ್. ಅಷ್ಟೇ ಸಾಫ್ಟ್ ನೇಚರು ಕೂಡ ನಮ್ಮ ಫ್ಯಾಮಿಲಿನೂ ಕೂಡ. ಈವನ್ ಅವ್ರ ತಂದೆ ಆಗಲಿ ಒಂದು ಮಾತು ಏನೂ ಹೇಳಲ್ಲ. ಅವರು ಹೇಳ್ತಾರೆ, ಅದು ಎಷ್ಟು ಹೇಳಬೇಕು ಅಷ್ಟನ್ನು ಹೇಳ್ತಾರೆ. ಅದು ನಾನು ಸ್ವಲ್ಪ ಸ್ಟ್ರಿಕ್ಟ್ ಅನ್ನೋದು ಒಂದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಆದರೆ ನನ್ನ ಹತ್ರ ಜಾಸ್ತಿ ಶೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ನೋವಾದಾಗ ನನ್ನ ಹತ್ರ ಏನಾದ್ರು ಹೇಳ್ತಾನೆ, ಬೇರೆ ಯಾವುದೂ ಶೇರ್ ಮಾಡೋಲ್ಲ. ಇವೆಲ್ಲ ಕೇಳಿದಾಗ ನೋಡಿದಾಗ ನಮ್ಮ ಮಕ್ಳಿಗೆ ಏನೋ ಮಾಡ್ತಾನೆ, ಏನೋ ಮಾಡೋಣ ಅಂದ್ಕೊಂಡಿದ್ವಿ. ಇವನ್ನ ಎಜುಕೇಷನ್ ಮುಗೀತು, ಎಲ್ಲರೂ ಒಂದು ಒಳ್ಳೆ UPSC ಅಥವಾ ಇನ್ಯಾವುದಾರ ಅಪ್ಪರ್ ಎಜುಕೇಷನ್ಗೆ ಕೋಚಿಂಗ್ ಇದು ಮಾಡೋಣ ಇವನ್ನ ಅನ್ನೋ ಒಂದು ಭಾಳ ಕನಸಿತ್ತು ಸರ್. ಇವ್ನು 2 ವರ್ಷ ನಾನು ಏನೋ ಒಂದು ಮಾಡ್ತೀನಿ ಅನ್ನೋದಕ್ಕೆ ಅವ್ರ ಕನಸಿಗೆ ನಾವು ನಿಲ್ಲಬೇಕಲ್ಲ ಅಂತೇಳಿ ನಾವು ನಿಂತವೇ ಹೊರತು ಇಷ್ಟರ ಮಟ್ಟಿಗೆಲ್ಲ ಆಗುತ್ತೆ ನಮ್ಮ ಮಾಧ್ಯಮದಲ್ಲೆಲ್ಲ ಇಷ್ಟರ ಮಟ್ಟಿಗೆ ನಮ್ಮ ಮಗನ ಬಿಂಬಿಸ್ತಾ ಇರೋದು ನೋಡಿದ್ರೆ ನಮಗೆ ತುಂಬ ಬೇಜಾರಾಗುತ್ತೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.